ಅವರು ವಾದ ಮಾಡಿಕೊಂಡು ಆ ವಾದ ನ್ಯಾಯ ತಗೊಳಕ ನನ್ನ ಹತ್ರ ಬಂದರು. ಯಾಕಂದ್ರೆ ಹಿರಿಯ ಬೋಧಕರಲ್ಲ, ಸುಮಾರು ವರ್ಷ ಸೇವೆ ಮಾಡಿದಾರಲ್ಲ, ಇವ್ರು ತೀರ್ಪು ಕೊಡ್ತಾರ ಅಂತೇಳಿ ನನ್ನ ಹತ್ರ ಬಂದರು. ನನ್ನ ಹತ್ರ ಬಂದಾಗ ನಾನು ಒಬ್ಬನೇ ಬರಬೇಕು, ಪ್ರೇಯರ್ ಮಾಡಬೇಕು, ಒಬ್ಬನೇ ಬರಬೇಕು, ಪ್ರೇಯರ್ ಮಾಡಬೇಕು. ಮೆಥಡಿಸ್ಟಲ್ಲಿ ಇರುವಾಗ ನೀವು ಕೊನೆಯದಾಗಿ ಸೇವ್ ಮಾಡಿದಂತ ಯಾವ ಹಳ್ಳಿ ಫಸ್ಟ್ ಯಾವ? ನಾನು ಕೊನೆಯದಾಗಿ ಸೇವೆ ಮಾಡಿದಂಥ ಹಳ್ಳಿ, ನಾನು ಕೂಡಮಲ್ 10 ವರ್ಷ ಮಾಡಿದೆ, ರೇಕಳಿಗೆ 10 ವರ್ಷ ಮಾಡಿದೆ, ಹಳಿಕೇಡ್ 4 ವರ್ಷ ಮಾಡಿದೆ, ಹುಮ್ನಾಬಾದ್ 2 ವರ್ಷ ಮಾಡಿದೆ. 2 ವರ್ಷ ಹುಮ್ನಾಬಾದ್ 2 ವರ್ಷ ಆದ್ಮೇಲೆ ತಿರುಗಿ ನನಗೆ ಕೂಡಮಲ್ ಹಾಕಿದ್ರು. ಕೂಡಮಲ್ ನಾನು ತಿರುಗಿ ಸಿರ್ಸಿ ಅವ್ರ ಅಲ್ಲಿ ಬಂದು 1 ವರ್ಷ ಸೇವೆ ಮಾಡಿದೆ. 1.5 ವರ್ಷ ಸೇವೆ ಮಾಡಿ ಅಲ್ಲಿಂದ ನಾನು ವಾಲಂಟ್ರಿ ತಗೊಂಡು ನಾನು ಹೊರಗಡೆ ಬಂದೆ. ನೀವು ಓಡಾಡಿದಂತ ಸೇವೆ ಮಾಡಿದಂತ ಹಳ್ಳಿಗಳು ಸುಮಾರು ಒಂದು ಅಂದಾಜು ಎಷ್ಟು ಹಳ್ಳಿ ನೀವು ತಿರುಗಾಡಿರ್ಬೋದು? ನನ್ನ ಅನುಭವ ಪ್ರಕಾರ ನಾನು ಸೇವೆ ಮಾಡಿದಂತ ಹಳ್ಳಿ, ಈ ಹಳ್ಳಿ ಇಲ್ಲ ಅಂದಪ್ಲೇ ಇಲ್ಲ, ಸುಮಾರು 170 ಹಳ್ಳಿನ ಸೇವೆ ಮಾಡಿದ್ವಿ. ವಾವ್. ಆ ಟೈಮ್ನಾಗೆ ನೀವು ಹೆಂಗೆ ಸೈಕಲ್ ಏನಾದ್ರು ಇತ್ತ, ಕಾಲಲ್ಲಿ ಓಡಾಡಿ ಸೇವೆ ಮಾಡ್ತಿದ್ರಿ? ನಾನು ಫಸ್ಟ್ ಸೈಕಲಲ್ಲಿ ಓಡಾಡ್ತಾ ಇದ್ದೆ. ಸೈಕಲಲ್ಲಿ ಅಂದ್ರು ಸುಮಾರು ದಿನ ನಾನು ಯಾವಾಗ ಅಂತಂದ್ರ ಕೂಡಂಬಲ್ಕ್ ಹೋಗೋ ತಕ್ಕ ನನ್ನ ಹತ್ರ ಸೈಕಲ್ ಇತ್ತು. ಹಳಿಕೆಡದಾಗಿರೋ ಸೈಕಲ್ ಇತ್ತು, ಸೈಕಲ್ ರೇಕಳಿಗೆ ಇದೆ ಇರ್ತನದ ಸೈಕಲ್ ಇತ್ತು. ಯಾವಾಗ ನಾ ಕೂಡಂಬಲ್ಕ್ ಹೋದ, ಅಲ್ಲಿ ಹೋದಾಗ ಒಂದು ಸಣ್ಣದು ಲೂನಾ ಅಂತ ತಗೊಂಡೆ. ಲೂನಾ ಅಂತಿತ್ತು ಅವಾಗ. ಆ ಲೂನಾ ಅಂತ ತಕೊಂಡೆ. ಅದು ತಕೊಂಡಿಲ್ಲ, ನಮ್ ಭಾವ, ನಮ್ಮ ಮಿಸಸ್ ತಮ್ಮ ಎಲ್ಲೋ ತಕೊಂಡಿದ. ಮಮ್ಮ ಇದು ನೀವೇ ಇಟ್ಕೋರಿ ಅಂತ ಹೇಳ್ಕೊಟ್ಟ. ಅದು ಓಡಿಸ್ಲಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಒಂದು 8 ವರ್ಷಗಳ ಕಾಲ HD ಅಂತ ತಗೊಂಡೆ. HD ತಗೊಂಡು HD ಓಡಿಸಿ ಸೇವೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ಸಂದರ್ಭದಾಗ ಪ್ರತಿದಿನ 300 ಕಿಲೋಮೀಟರ್ ತಿರುಗಾಡ್ತಿದ್ದೇನೆ. ಅಬ್ಬಾ. ರಾತ್ರಿ ಹಗಲು ನನಗೆ ನಿದ್ದೆ ಎಂಬುದು ಗೊತ್ತಿಲ್ಲ. ರಾತ್ರಿ ಅಂದ್ರೂ ಆಗಲೇ, ಹಗಲಂದ್ರೂ ಆಗಲೇ. ನನಗೆ ಇದೇ ಟೈಮು, ಇದೇ ದಿನ, ಇವ ಸಂಡೇ ಮಾತ್ರದ ಚರ್ಚೆ ಇಲ್ಲ 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 ಇಲ್ಲ. ಯಾವಾಗ ನನಗೆ ದೇವರಾತ್ಮ ಯವಸ್ ಕಳಿಸ್ತಾನ, ಈ ಹಳ್ಳಿ ತಿರುಗಿಲ್ಲ ಅಂತಿಲ್ಲ. ನೀವು ಪ್ರತಿಯೊಂದು ಹಳ್ಳಿದಾಗ ಹೋಗಿ ಕೇಳ್ಬೋದು. ಶಾಂತಕುಮಾರ್ ಪಾಸ್ಟರ್ ಅವ್ರು 100% ನನ್ ಕೊಂಡಿರ್ತಾರೆ. ನಾವ್ರಿಗೆ ಮರ್ತೋಗಿರ್ಬೇಕು, ಆದ್ರೆ ಅವ್ರು ನನಗೆ ಮರ್ತಿಲ್ಲ. ಸೊ ನೀವು ಸುಮಾರು 160 ಹಳ್ಳಿಗೆ ಸೇವೆ ಮಾಡಿ ಮೆಥಡಿಸ್ಟ್ ಇದರಿಂದ ನೀವು ವ್ಯಾಲೆಂಟ್ರಿ ತಗೊಂಡು ಹೊರಗಡೆ ಬಂದೆ. ಯಾವ ಇಸ್ವಿಯಲ್ಲಿ ನೀವು ಹೊರಗಡೆ ಬಂದ್ರಿ? ನಾನು 2003 ಹೊರಗಡೆ ಬಂದೆ. 2003 ಹೊರಗಡೆ. ಆ ಸಮಯದಲ್ಲಿ ನೀವು ಹೊರಗಡೆ ಬಂದಾಗ ಯಾವ ರೀತಿ ಇತ್ತು ಎಲ್ಲ ಸಿಚುವೇಶನ್, ಪರಿಸ್ಥಿತಿಗಳೆಲ್ಲ? ಸರ್, ನಾನು ಹೊರಗಡೆ ಬಂದಾಗ ನಿಜವಾಗಿ ಹೇಳಕ್ ಇಷ್ಟಪಡ್ತೀನಿ. ನಂದು ಈ ಏನು 23 ವರ್ಷ ನಾ ಮೆಥಡಿಸ್ಟ್ ಅಲ್ಲಿ ಇದು ಸೇವೆ ಮಾಡಿದೆ, ನನಗೆ ನಿರೀಕ್ಷೆ ಇತ್ತು, ನಂಬಿಕೆ ಇತ್ತು. ಆದ್ರ ಯಾವುದೂ ನಾ ಸಂಪೂರ್ಣವಾಗಿ ಹೊಂದಲಿಲ್ಲ. ಸಂಪೂರ್ಣ ಕೊರತೆ, ಹಣದ ಕೊರತೆ, ಎಲ್ಲ ಕೊರತೆನೇ ಇತ್ತು. ಸೇವೆ ಮಾಡ್ತಿದ್ದ, ಸೇವೆ ತೃಪ್ತಿ ಅನಿಸ್ತಿತ್ತು, ಆದ್ರೂ ಇನ್ನೂ ಕೊರತೆ. ನಾಂತಿದ್ದ ಇಷ್ಟೆಲ್ಲ ಸೇವೆ ಮಾಡ್ತೀರ, ನನಗೆ ಯಾಕೆ ಕೊರತೆ? ಯಾವ ರೀತಿ ಮಾಡಿದ್ರು ಕೂಡ ಇನ್ನ ನಮ್ಗೆ ಕೊರತೆನಲ್ಲ. ವಾಕ್ಯ ಹೇಳ್ತೀವಿ, ದೇವ್ರ ನಮ್ಗೆ ಕೊಡ್ತಾನ, ದೇವ್ರ ನಮ್ಗೆ ನಡೆಸ್ತಾನ ಅಂತ ಹೇಳ್ತೀವಿ. ಯಾಕೆ ನನಗೆ ಈ ಪರಿಸ್ಥಿತಿ ಅಂತ ಹೇಳಿ ನಾ ಕೆಲವೊಂದ್ ಸಾರಿ ಯೋಚನೆ ಮಾಡ್ತಿದ್ದೆ. ನನ್ನಲ್ಲಿ ಏನಾದ್ರೂ ಪಾಪ ಅಡಕ ಇದೆಯಾ, ಅಥವಾ ನಾನು ಏನಾದ್ರೂ ದೇವ್ರ ವಿರುದ್ಧ ಪಾಪ ಮಾಡ್ತಾ ಇದ್ದೇನಾ ಅನ್ನುವಂತ ಒಂದು ಪ್ರಶ್ನೆ ನನ್ನ ಜೀವನದ ಕಾಡ್ತಾ ಇತ್ತು ಮತ್ತೆ 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 ಮತ್ತೆ. ಆದ್ರೆ 2003 ಇಸ್ವಿಯಲ್ಲಿ ನಾನು ಪ್ರತಿ ವರ್ಷ ಕೂಡಂಬಲ್ ಎರಸ್ತಾನ ಆಗ್ಲಿ, ಹುಮ್ನಾಬಾದ್ ಎರಸ್ತಾನ, ಹುಮ್ನಾಬಾದ್ ದೊಡ್ಡ ಸೇವೆ ಮಾಡಿದೆ. ಇಲ್ಲಿನೂ ಯಾರು ಇಲ್ಲ ಅಂದಿಲ್ಲ, ಅಲ್ಲಿನೂ ಎಲ್ಲ ಊರ ನಾ ಒಬ್ಬರು ಮನೆ ಮಾತಾಡತ್ತಿಲ್ಲ, ಪ್ರತಿಯೊಂದು ಊರಾಗ ಬಹಳ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಪ್ರತಿ ವರ್ಷ ನಾನು ಒಂದು ಓಪನ್ ಮೀಟಿಂಗ್ ಮಾಡ್ತಾ ಇದ್ದೆ, ಓಪನ್ ಕ್ರುಸೇಡ್ ಮಾಡ್ತಾ ಇದ್ದೆ. ಆ ಓಪನ್ ಕ್ರುಸೇಡ್ ಮಾಡಕ್ ಯಾರಿಗಾದ್ರೂ ಸೇವೆ ಕರಿತಿದ್ದೆ, ಕರೆದು ಮೀಟಿಂಗ್ ಮಾಡ್ತಾ ಇದ್ದೆ. 1999 ಹುಮ್ನಾಬಾದ್ಕೊಂದು ಮೀಟಿಂಗ್ ಮಾಡಿದೆ. ಅಲ್ಲಿ ಮಾರ್ಕ್ ಸ್ವಾಗರ್ ಅಂತೇಳಿ ಫಾರಿನ್, ಅವ್ರಿಗೆ ಕರ್ಸಿದ್ದೆ ನಾನು. ಒಂದು 20,000 ಜನಕ್ಕಿಂತ ಹೆಚ್ಚಿಗೆ ಬಂದು ಸೇರಿದ್ರು. ಆ ಮೂಮೆಂಟ್ ನೀವು ನಂಬರಿಬೇಕಾರೆ ಬಿಡ್ರಿ, ನಾನು ಪೊಲೀಸ್ ಪರ್ಮಿಷನ್ ತಗೊಳಕ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಅಲ್ಲಿ DYSP ಇದ್ರು. ಅವರು ನಾ ಹೋಗಿ ನಿಂತ ತಕ್ಷಣ, ಯಾರಪ್ಪ ನೀ ಯಾಕೆ ಬಂದಿ ಅಂತ ಕೇಳಿದ್ರು. ನಾನದೇ ನನ್ನ ಪಾಸ್ಟ್ರು, ನನಗೆ ಒಂದು ಮೀಟಿಂಗ್ ಮಾಡೋದ, ನನ್ ಪರ್ಮಿಷನ್ ಬೇಕು ಅಂತ ಹೋದಾಗ ಪಾಸ್ಟ್ ಅಂತ ಹೇಳಿದ ತಕ್ಷಣ ಅವರು ಎದ್ ನಿಂತು ಅವ್ರು ಕಾನ್ಸ್ಟೇಬಲ್ ಕರೆದು, ಪಾಸ್ಟ್ರಿಗೆ ಚೇರ್ ಹಾಕಪ್ಪ, ಅವ್ರು ಕೂತ್ಕೊಳ್ಳಿ ಅಂತ ಹೇಳಿ ನನಗೊಂದು ಚೇರ್ ಹಾಕಿ ಕೂಡಿಸಿ ಪರ್ಮಿಷನ್ ಇಶ್ಯೂ ಮಾಡಿದ್ರು. ಕೊಟ್ರು. 4 ದಿವಸ ಮೀಟಿಂಗ್ ಇತ್ತದು. ಕೊಟ್ಟಾದ್ಮೇಲೆ ಅಲ್ಲಿಂದ ಬರಂತ ಜನ ಮತ್ತೆ ಅಲ್ಲಿ ನಡೆಯುವಂತ ಸೇವೆಕ್ ನೋಡಿ ಅವ್ರು ನನಗೊಂದು
ಇದು ಹೇಳಿದ್ರು, ಅಷ್ಟೇ ನಿಮ್ಗೆ ವಯಸ್ಸು ಸಣ್ಣದೆ, ನಿಮಗೊಂದು ಸೆಕ್ಯೂರಿಟಿ ಬೇಕಾದ್ರೂ ಕೊಡ್ತೀನಿ, ನಾನು ಗನ್ಮ್ಯಾನ್ ಬೇಕಾದ್ರೂ ಕೊಡ್ತೀನಿ ಅಂದ್ರು. ನಾಂದೇ ನನಗೇನು ಗನ್ಮ್ಯಾನ್ ಬೇಕಾಗಿಲ್ಲ, ನನ್ ಗನ್ಮ್ಯಾನ್ ದೇವ್ರ ಇದ್ದಾನೆ, ನಾನು ನಡೆಸ್ತಾನೆ. ಅವ್ರೇನು ಫಾರಿನರ್ಸ್ ಬಂದಾರ, ಅವ್ರಿಗೆ ಬೇಕಾದ್ರೂ ಕೊಡಿ, ಅವ್ರ ಜೊತೆ ಇರ್ಲಿ, ಅದ್ರ ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅಂತ ಒಂದು ಸ್ಥಿತಿ. 2 DR ವ್ಯಾನು, ಒಂದು 8-10 ಜನ ಸರ್ಕಲ್ಗಳು, PSIಗಳು, ಪೊಲೀಸ್, ಇಷ್ಟು ಜನ ಇದ್ರೂ ಜನ ಕಂಟ್ರೋಲ್ ಆಯ್ತಿದಿಲ್ಲ. ಅವ್ರು ಹೇಳ್ತಿದ್ರು, ಬಾಸ್ಟ್ ಒಂದು ಮಾತು ಸ್ಟೇಜ್ ಮೇಲೆ ಅಂತ ಹೇಳ್ರಿ, ಜನ ಸೈಲೆಂಟ್ ಆಯ್ತದ. ಈ ನ್ಯಾಷನಲ್ ಹ್ಯಾವಿ ಪ್ರೇಯರ್ ಬಿಟ್ಟಾಗ 1 ತಾಸು ಬ್ಲಾಕ್ ಐತಿತ್ತು ರೋಡ್ ಪಾಸ್ ಮಾಡಕ್. 10,000 ಜನ. ಅಷ್ಟು ದೊಡ್ಡ ಕಾರ್ಯ. ಅದೇ ಯೋಜನೆ ಒಳಗಿಟ್ಕೊಂಡು ನಾನು 2003 ಇಲ್ಲಿ ಮೊನ್ನೆ ಕೆಲವು ಮೀಟಿಂಗ್ ಮಾಡ್ಬೇಕಂತೇಳಿ ಆ ಪಾಸ್ಟರ್ ರಾಮ್ಬಾಬು ಕರಿಬೇಕಂತ ಹೋಗಿದ್ದೇನೆ. ಇನ್ನ ನಾನು ಮೆಥಡಿಸ್ಟ್ ಅಲ್ಲಿ ಇದ್ದೆ. ನಾನು ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿ, ಕರಿಬೇಕು ಅಂತೇಳಿ ಬಳ್ಳಾರಿಗೆ ಹೋದೆ. ಬಳ್ಳಾರಿ ರಾತ್ರಿ ಬಸ್ಸಿನಾಗ ಹೋದೆ. ಬೆಳಿಗ್ಗೆ 7 ಗಂಟೆಕಲ್ಲಿ ಇಳಿದು ರಾಮಬಾಬು ಪಾಸ್ಟರ್ ಮನೆಗೆ ಹೋದೆ. ಅವ್ರು ಒಳಗಡೆ ಇದ್ರು. ಹಿಂಗ ನಾವು ಮಾತಾಡ್ಬೇಕು ಅಂದ್ರೆ ಆಯ್ತು, ಅವ್ರು ಆಮೇಲೆ ಬರ್ತಾರ ಕೂಡ್ರಿ ಅಂತ ಹೇಳಿ ಕೂಡಿಸ್ರು. ಬೆಳಿಗ್ಗೆ 7 ಗಂಟೆಯಿಂದ ಸುಮಾರು 3-4 ಗಂಟೆ ತನ ಅವ್ರ ಮನೆ ಮುಂದೆ ಕೂತೀವಿ. 4 ಗಂಟೆಗೆ ಅವ್ರು ಹೊರಗೆ ಬಂದು ಕರಿ ನಾ ಮಾತಾಡ್ತೀನಿ ಅಂದರು. ಹೋದ್ಮೇಲೆ ನಾನು ಹೇಳ್ದೆ ಅವ್ರ ಜೊತೆ ಎಲ್ಲ. ಹೇಳ್ದಾಗ ಅಲ್ಲಿ ಒಂದು ದೊಡ್ಡ ಅದ್ಭುತ. ನಾವು ಹೋಗಿಂದೇ ಒಂದು ಉದ್ದೇಶ. ನಾವು ಹೋಗಿಂದು ಪಾಸಿಟಿವ್ ಒಂದು ಕ್ವಶನ್ ಮಾಡೋ ಸಲ ಡೇಟ್ ತಗೊಂಡ್ ಬರ್ಬೇಕು ಅಂತ ನಾವು ಹೋಗಿದ್ದೇವೆ. ಅಲ್ಲಿ ಹೋದಾಗ ಅವ್ರು ಕೂತರು, ನಮಗ್ ಕುಡಿಸ್ರು, ಒಳ್ಳೆ ಮಾತಾದ್ರು, ಟೀ ಕೊಟ್ರು, ಟೀ ಕೊಂಡೇವಿ, ಎಲ್ಲ ಮಾಡಿದ್ರು. ಮಾಡಿ ಆದ್ಮೇಲೆ ಏನ್ ಕೆಲಸ ಮಾಡ್ತೀರಿ, ನೀವು ಎಲ್ಲಿದ್ದೀರಿ ಅಂದ್ರೆ, ನಂಗೆ ಮೆಥಡಿಸ್ಟ್ ಪಾಸ್ಟ್ ಇದೆ, ನಂಗೆ ಸೇವೆ ಮಾಡ್ತಿದೆ ಅಂತ ಹೇಳಿದಾಗ, ಸರಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಎದ್ದಿನ ಪ್ರಾರ್ಥನೆ ಮಾಡೋದು. ನಿಜವಾಗಿ ಇವತ್ತು ನಾ ಹೇಳ್ಬೇಕು, ರಾಮ್ಬಾಬು ನನಗ್ ಬಾಗಿಲು ತೆರೆದದ್ದು ಸೇವೆಗೋಸ್ಕರ. ನನಗ್ ಗೊತ್ತಿಲ್ಲ. ಪ್ರೇಯರ್ ಮಾಡಿ ಹೇಳಿದ್ರು, ಅಷ್ಟೇ ನನಗೆ ದೇವ್ರ ದರ್ಶನ ತೋರ್ಸ್ಲತ್ತಾನ. ದೇವ್ರ ಹೊಸ ಮಾರ್ಗ, ಹಳೆ ಮಾರ್ಗ ಬಿಡು, ಹೊಸ ಮಾರ್ಗ ಹಿಡಿ ಅಂತ ಹೇಳತ್ತಾನ ದೇವ್ರು ಅಂದ್ರು. ಆಯ್ತು ನೇರ. ನಾ ಏನ್ ಟೆನ್ಷನ್ ತಗೊಲಿಲ್ಲ, ಏನೋ ಹೇಳ್ಯಾರ ಹೇಳ್ಬಿಡು ಅಂತ ಒಬ್ಳೆ ಆಯ್ತು. ಮತ್ತೆ ಕುಂತೀವಿ, ಮತ್ತೆ ಒಂದು 5 ನಿಮಿಷ ಕುಂತೀವಿ. 5 ನಿಮಿಷ ಕುಂತು ಮತ್ತೆ ಪ್ರೇಯರ್ ಮಾಡ್ಯಾರ ಅಂದ್ರು. ಮತ್ತೆ ಪ್ರೇಯರ್ ಮಾಡಿದ್ರು. 2 ಸಾರಿ ಪ್ರೇಯರ್ ಮಾಡಿ ಮತ್ತೆ ಹೇಳಿದ್ರು, ಅಷ್ಟೇ ನನ್ಗೆ ಯಾಕೋ ದೇವ್ರ ಆತ್ಮ ತೋರ್ಸ್ಲತ್ತಾನ, ನೀನ್ ಹಳೆ ಮಾರ್ಗ ಬಿಡು, ಹೊಸ ಮಾರ್ಗ ಹಿಡಿ ಹೇಳ್ತಾನ. ನಾ ಹೋಗಿಂದ್ರ ರಾಮ್ಬಾಬು ಕರ್ಕೊಂಡ್ ಬರಂತ, ಇವ್ರು ಅದು ಬಿಟ್ರು ನನ್ ದರ್ಶನ್ ಬಗ್ಗೆ ಮಾತಾಡತಾರಲ್ಲ ಇವ್ರು ಅಂತ. ನನ್ ದರ್ಶನ್ ಬಗ್ಗೆ ಮಾತಾಡತಾರಲ್ಲ ಅಂತ. ಸರಿ ಅಂತೇಳಿ ಮತ್ ನಾನು ಟೆನ್ಷನ್ ತಗೊಳಿಲ್ಲ. ಹೇಳಿದ್ರು. ಹೇಳಾದ್ಮೇಲೆ, ಇಲ್ಲ ಇಲ್ಲೊಬ್ರು ಪಾಸ್ಟರ್ ಇರ್ತಾರ, ಅವ್ರಿಗೆ ಹೋಗಿ ಮೀಟ್ ಮಾಡ್ರಿ, ನೀವು ನಿಮಗ್ ಮಾರ್ಗ ತೋರಿಸ್ತಾರ ಅಂತ. ಸರಿ ಅಂದೇವ್. ಸಾಯಂಕಾಲ 4 ಆಯ್ತು. ಈಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗುತ್ತಾನ ಪಾಸ್ಟರ್ ಶ್ರೀನಿ ಅಂತ ಹೇಳಿದ್ರು. ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದಾಗ ಅವ್ರ ಒಂದು ಮದುವೆ ಇತ್ತು, ಅಲ್ಲಿ ಭಾಳ ಬಿಸಿ, ಭಯಂಕರ ಬಿಸಿದಾಗ ಇದ್ರು. ಅವ್ರ ಜೊತೆ ನಿಂತು ಮಾತಾಡಕ್ ಸಮಯ ಇಲ್ಲ. ನಾವ್ ಹೋಗಿದ್ದೇವೆ ಇಬ್ಬರು, ಮಾತಾಡಕ್ ಸಮಯ ಇಲ್ಲ. ನಿಂತೆ ಸಂಜೆ 5:30 ಅಲ್ಲಿಂದ ಮತ್ತೆ ಬಸ್ ರಿಟರ್ನ್ ಬರ್ಬೇಕು ಬೀದರ್. ಈಗ ಬಸ್ ತಪ್ತದಲ್ಲ, ಏನ್ ಮಾಡ್ಬೇಕು ಅಂತೇಳಿ ನಾ ಮತ್ತೆ ಪಾಸ್ಟೇ ಹೇಳತ್ತ. ಅವ್ರು ಯಾಕೋ ಇವ್ರದ್ದು ಅರ್ಜೆಂಟೇ ಕಾಣಿಸ್ತಾ ಅಂತ ಬಂದ್ ನಿಂತ್ರಿ, ಏನು ಅಂತ ಹೇಳಿದ್ರು. ಏನಿಲ್ಲ, ಹಿಂಗ ಹೋಗಂತ ಹೇಳಿದ್ರು ರಾಮ್ಬಾಬು ಪಾಸ್ಟರ್, ಅದಕ್ಕೆ ಬಂದಿದ್ರು ಅಂದ್ರು. ಅವ್ರು ಏನು ಹೇಳಿಲ್ಲ, ಒಂದ್ ಹೇಳಿದ್ರು, ನಿನ್ ಅಡ್ರೆಸ್ ಬರ್ಕೊಡು, ಹೋಗ್ ಮನೆಗೆ ಅಂದ್ರು. ನಿಂದ ಏನದ ಅಡ್ರೆಸ್ ಬರ್ದು ಒಂದ್ ಚಿಟ್ಟಿ ಕೊಡು, ವಾಪಸ್ ಹೋಗಂದ್ರು. ಅಂದ್ರೆ ಏನಾಯ್ತಪ್ಪ ಇದು, ಇಲ್ಲಿ ಬಿ ಕೆಲಸ ಇಲ್ಲ, ಅಲ್ಲಿ ಬಿ ಕೆಲಸ ಇಲ್ಲ, ಬೆಳಗನ ಬಂದಿವಿ, ಬೇಗನ ಕುಂತೀವಿ, ಮತ್ತೆ ರಿಟರ್ನ್ ಹೋಗ್ಬೇಕಲ್ಲ ಅಂತೇಳಿ ಬೇಜಾರಾಯ್ತು. ಒಂದ್ ಅಡ್ರೆಸ್, ನನ್ನ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟೆ, ಮನೆಗ್ ಬಂದ್ಬಿಟ್ಟೆ. ಮನೆಗ್ ಬಂದ್ಬಿಟ್ಟಾದ್ಮೇಲೆ ಅದು ದೇವ್ರ ಯೋಜನೆ ನಂಗೆ ಗೊತ್ತಿಲ್ಲ. ಮಾರನೇ ದಿವಸ ಬೆಳಗ್ಗೆ ನಮ್ ಪಾಸ್ಟರ್ ಕಮಿಟಿ ಮೀಟಿಂಗ್ ಇತ್ತದು. ನಾಲಿಂದ ರಾತ್ರಿಯೆಲ್ಲ ಹೋಗಿದೆ, ಏನೆಲ್ಲ ಕುಂತಿದೆ. ಮತ್ ರಾತ್ರಿ ಎಲ್ಲ ಟೈರ್ಡ್ ಆಗಿ ಹೋಗಿತ್ತು. ಮಲ್ಕೊಂಡಿದ್ದೆ ರಾತ್ರಿ ಮಸ್ಕಿನಾಗ 5 ಗಂಟೆಗೆ ಬಂದು ಬಸ್ ಇಲ್ಲಿಗೆ ಮಲ್ಕೊಂಡು ಮುಂಜಾನೆ 11 ತನ ಮಕ್ಕೊಂಡು ಹೇಳಕ್ ಸ್ವಲ್ಪ ಲೇಟ್ ಆಯ್ತು. ಮೀಟಿಂಗ್ ಸ್ಟಾರ್ಟ್ ಆಗಿತ್ತು. ಹೋದೆ ಮೀಟಿಂಗ್ ಹೋದಾಗ ಎಲ್ಲರೂ ಮೀಟಿಂಗ್ ಕುಂತಿದ್ರು. ನಮ್ DS ಅವ್ರು ಹೇಳಿದ್ರು, ಪಾಸೆ ನೀದ್ರಾಗ ಸೇರ್ಬೇಡ, ಬೇರೆ ಕೂಡು ಅಂದ್ರು. ಆಯ್ತು ಅಂದೆ. ನಾನು ಬೇರೆ ಕೂತಾಗ ಅವ್ರದ್ದೆಲ್ಲ ಮೀಟಿಂಗ್ ಮುಗಿತು, ಸಪೋರ್ಟ್ ಕೊಟ್ರು. ಆಮೇಲೆ ನನಗೆ ಕರೆದ್ರು ಕೆಲವು ಡಿಸ್ಕಸ್ ಮಾಡ್ತಾರೆ, ನೀ ಹಿಂಗ್ ಮಾಡ್ತೀವಿ ಅಂತ ಹಂಗ್ ನಂದ ಇಲ್ಲ, ನಾ ಮಾಡೋದೇ ಸೇವೆ ಮಾಡ್ತೀನಿ, ನನ್ ಸೇವೆ ಕರೆದ್ರಿ, ಸೇವೆ ಬಿಟ್ಟು ಮತ್ ನಾ ಮಾಡ್ಲೇನು, ಇಲ್ಲ ನೀ ತಪ್ಪು ಮಾಡತ್ತಿದಿ, ನೀ ಮೆಥಡಿಸ್ದಾಗ ಇರಬಾರ್ದು, ಹಂಗ ಹಿಂಗ. ಸರಿ, ನಿನ್ನ ಇಷ್ಟ ಅಂತಾನೆ, ನಿಮ್ ಇಷ್ಟ, ಒಂದ್ ವೇಳೆ ಬ್ಯಾಡ ಅಂದ್ರೆ ಬಿಡ್ತಿ ತಕೋರಿ ಅಂತ ಹೇಳ್ದೆ. ಅದಿಟ್ಟು ಹೇಳ್ದೆ, ಇಲ್ಲ ನೀನು ಬಿಡ್ಲೇಬೇಕು. ಸರಿ ಅಂದ್ ವಾಪಸ್ ಬಂದೆ. ಗೊತ್ತಿಲ್ಲ, ರಾತ್ರಿ ಆ ದೇವ್ರ ಆತ್ಮ ನನಗೆ ಎಬ್ಬಿಸ್ತು.
ರಿಸೈನ್ ಲೆಟರ್ ಬರ್ರಿ ಅಂತ ಹೇಳಿ ಎದ್ದ, ಒಂದ್ ಲೆಟರ್ ಬರ್ದೆ. ಬೆಳಗ್ಗೆ ಎದ್ದ, ಸೀದಾ ಚುಡುಗಪ್ಪಕ್ಕೆ ಹೋದ. DS ಅವ್ರ ಕೈದಾಗ ಕೊಟ್ಟು ಅಷ್ಟೇ, ಇಲ್ಲಿ ತನಕ ನಮ್ಗೆ ಸಾಕಿರಿ, ತುಂಬಾ ಧನ್ಯವಾದ, ದೊಡ್ಡ ಆಶೀರ್ವಾದ ಮಾಡಿದ್ರಿ. ಇಲ್ಲಿ ತನಕ 23 ವರ್ಷಗಳ ಕಾಲ ನನ್ನ ಕುಟುಂಬಕ್ಕ ಒಳ್ಳೆ ಉಪಕಾರ ಮಾಡಿದಿರಿ, ಮತ್ತೆ ಸೇವೆ ಮಾಡಕ್ ಸಹಾಯ ಮಾಡಿದಿರಿ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಮುಂದೆ ಮಾತ್ರ ನನ್ನಷ್ಟಿಗೆ ನಾ ಜೀವಿಸ್ತೀನಿ, ನಮ್ಗ ಸಂಬಂಧ ಇಲ್ಲ ಅಂತ ಹೇಳಿ ಲೆಟರ್ ಕೊಟ್ಟೆ. ಅವ್ರಂದ್ರು, ಯಾಕಪ್ಪ ಹಂಗ್ ಮಾಡ್ತಿದಿ, ನೋಡು ದುಡುಕ್ಬೇಡ, ಮುಂದೆ ಹಾಳೈತೀನಿ, ಕೆಟ್ಟೈತೀನಿ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಅಂದೆ. ಇಲ್ಲ, ದೇವ್ರನ್ನ ಎಲ್ಲಿತ್ತು ಅಲ್ಲಿ ಮಾಡ್ರ, ದೇವ್ರ ಉದ್ದೇಶ ಏನೋ ಅದ್ರ ಪ್ರಕಾರ ಹೋಗಾರೆ ಅಂತ ಹೇಳ್ದ. ರಿಸೈನ್ ಮಾಡದೆ ಬಂದೆ. ರಿಸೈನ್ ಮಾಡಿ ಬಂದ್ಮೇಲೆ ಸುಮಾರು 3 ವರ್ಷಗಳ ಕಾಲ ನಾನು ಸೈಲೆಂಟ್ ಆಗಿ ಕುಂತೆ, ಏನು ಮಾಡ್ಲಿಲ್ಲ. ದೇವ್ರೆ ನೆನ್ಚಿತ್ತ, ದೇವ್ರೆ ನೆನ್ಚಿತ್ತ, ದೇವ್ರೆ ನೆನ್ಚಿತ್ತ, ನೀ ಏನ್ ಮಾಡಕ್ ಹಸ್ತಿ ಅದು ಮಾಡಕ್ ರೆಡಿದೆ. ನಾ ಯಾರಿಗ ಅಪೋಸ್ ಇಲ್ಲ. ನಾನು ಮೆಥಡಿಸ್ಟ್ ಬಿಟ್ಟಿರೋದ್ರೆ ಮೆಥಡಿಸ್ಟ್ ಅಪೋಸ್ ಅಂತ ಹೇಳತ್ತಿಲ್ಲ ನಾನು, ಅಥವಾ ಮೆಥಡಿಸ್ಟ್ ಕೆಟ್ಟದಂತನೂ ನಾ ಬೋಧನೆ ಮಾಡತ್ತಿಲ್ಲ. ಒಂದ್ ಹೇಳಕ್ ಇಷ್ಟಪಡ್ತೆ, ದೇವ್ರ ಚಿತ್ತ ನಾವು ಅರ್ಥ ಜೀವಿಸ್ಬೇಕಾದದ್ದೇ ನಮ್ಮ ಉದ್ದೇಶ. ಅದು ಬಿಟ್ಟು ಬಂದ್ ಆದ್ಮೇಲೆ 2003 ಬಿಟ್ಟೆ. 2005 ಪಾಸ್ಟರ್ ಸೀನಿಯರ್ ಒಂದು ಗುಲ್ಬರ್ಗ ಮೀಟಿಂಗ್ ಇಟ್ಟಿದ್ರು. ಆ ಮೀಟಿಂಗ್ 15 ದಿವಸ ಟ್ರೈನಿಂಗ್ ಇತ್ತದು. ಆ ಟ್ರೈನಿಂಗ್ ನಾನು ಕರೆದ್ರು. ಆ ಟ್ರೈನಿಂಗ್ ಕರೆದಾಗ ನಾನು ಹೇಳ್ದೆ, ನಾ ಏನ್ ಟ್ರೈನಿಂಗ್ ಮಾಡೋದ, ನಾನಂತೂ ಬೈಬಲ್ ಬೇಕಾದಷ್ಟು ಓದಿದೆ. ನಾ ಎಷ್ಟು ವರ್ಷ ಸೇವೆ ಮಾಡಿ, ಸುಮಾರು ವರ್ಷ ಸೇವೆ ಮಾಡಿದೆ. ಮತ್ತ ಆಗಿನ ಕಾಲಕ್ಕ ಯಾರು ಕೇಳಿದ್ರು ಶಾಂತ್ ಕುಮಾರ್ನ ಪ್ಲೇ ಪ್ರಸಂಗ ಮಾಡಕ್ ಯಾರಿಗ ಬರಲ್ಲ ಅಂತೀರಲ್ಲೋ, ಅಂತ ಒಂದ್ ಇದ್ರಾಗ ಬೆಳೆದಾವ. ಆದ್ರೆ ಯಾವಾಗ ನಾ 2005 ಬಂದನು ಆವಾಗ ಗೊತ್ತಾಯ್ತು ನಾ ಏನು ಪ್ರಸಂಗನೇ ಮಾಡಿಲ್ಲಲ್ಲ ಅಂತೇಳಿ. ನಿಜವಾಗಿ ಜನರಿಗೆ ನಾ ಏನ್ ಬೋಧನೆ ಕೊಡ್ಬೇಕು ಅದು ಕೊಟ್ಟಿಲ್ಲಲ್ಲ, ಬೇಜಾರ್ ನನಗೆ. 2005 ನನಗೆ ಸತ್ಯ ಗೊತ್ತಾಯ್ತು. ಏನು ಸತ್ಯ ಗೊತ್ತಾಯ್ತು ಅಂದ್ರ, ಕ್ರಿಸ್ತನು ನಮ್ಮನ್ನ ಪಾಪದಿಂದ ಬಿಡಿಸಿ ನೀತಿವಂತರನ್ನಾಗಿ ಮಾಡಿದಾನೆ. ಈ ಸತ್ಯ ನಾ ಸುಮಾರು ವರ್ಷ ಮಾಡಿದೆ, ಇಲ್ಲ ಅಂತಲ್ಲ. ನಾ ಗೊತ್ತಿಲ್ದೇನೆ ಸೇವೆ ಮಾಡಿದೆ, ಗೊತ್ತಿಲ್ದೇನೆ ಆರಾಧನೆ ಮಾಡಿದೆ, ಗೊತ್ತಿಲ್ದೇನೆ ಅನೇಕರಿಗೆ ಸಂದೇಶ, ದೇವ್ರ ಅದ್ಭುತ ಮಾಡ್ತಾನ, ದೇವ್ರ ಸ್ವಸ್ಥತೆ ಕೊಡ್ತಾನೆ ಹೇಳಿದ್ದಾನೆ. ಆದ್ರೆ ಸತ್ಯ ಗೊತ್ತಾಗಿಲ್ಲಕ್ಕೆ ನಮಗ್ ಪಾಪದಿಂದ ಹೊರಗೆ ತೆಗೆದಾನ ಅಂತ. ಅದು ಯಾವಾಗ ಗೊತ್ತಾಯ್ತು ಅಂದ್ರೆ 2005 ಇಸ್ವಿದಾಗ ಗುಲ್ಬರ್ಗದ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ನಲ್ಲಿ ನನಗೆ ಗೊತ್ತಾಯ್ತು. ಮತ್ತ ಪಾಸ್ಟರ್ ಅನಿಲ್ ಬಳ್ಳಾರಿ ಅವರು ವಚನ ತೆಗೆದು ತೋರಿಸಿದಾಗ, ನೀವು ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 60 ಮಂದಿ ಯವನಸ್ಥ ಹುಡುಗರದಾಗ ನಾ ಒಬ್ಬನೇ ಹಿರಿಯ. ಬಿಕ್ಕಿ 1 ತಾಸು ಹತ್ತಿದೆ. ದೇವ್ರೆ, ಇಷ್ಟು ವರ್ಷ ಸೇವೆ ಮಾಡಿದೆ, ಕರೆ ನಾ ಮಾಡೇ ಇಲ್ಲಲ್ಲ, ಈ ಸತ್ಯ ನನ್ಗೆ ಗೊತ್ತೇ ಆಗಿಲ್ಲಲ್ಲ. ನಾ ಇಲ್ಲಿ ತನಕ ಇನ್ನೂ ನಾ ಪಾಪಿ ಅಂತೆ ಪ್ರಾರ್ಥನೆ ಮಾಡ್ತಾ ಇದ್ದ, ನಾ ಪಾಪಿ ಅಂತೆ ನಾ ಜೀವನ ಕಳೆದಿದ್ದೇನಲ್ಲ ದೇವ್ರೆ, ಸತ್ಯ ಎಂಬುದು ಇವತ್ತು ಗೊತ್ತು ಮಾಡಿದೆಲ್ಲ ಅಂತೇಳಿ ಆವತ್ತು ಸತ್ಯ ಅಂತ ನನಗೆ ಕಾಣ್ತು. ಅಂದ್ರೆ ಅವತ್ತಿನ ದಿವಸ ನಿಮಗೆ ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಆತನ ಸೃಷ್ಟಿ ಎನ್ನುವಂತ ವಿಷಯ. ಅಂದ್ರೆ ಅದಕ್ಕಿಂತ ಮುಂಚೆ ದೇವರು ಪ್ರತಿಫಲ ಕೊಡ್ತಾನೆ, ನಾವು ಪ್ರಯಾಸ ಪಡಬೇಕು, ಪ್ರಾರ್ಥನೆ ಮಾಡಬೇಕು, ದೇವ್ರು ಇದ್ದಾನೆ ಅಂತ ಎಲ್ಲ ವಿಷಯ ಗೊತ್ತಿತ್ತು. ಆದ್ರೆ ನಾವು ನೂತನ ಸೃಷ್ಟಿ ಆಗಿದ್ದೇವೆ ಕ್ರಿಸ್ತನಲ್ಲಿ ಅನ್ನುವಂತ ಸಂಗತಿ 2005 ಇದು ಮೇನ್ ಮುಖ್ಯವಾದ ನಮ್ಮ ಜೀವಿತದ ಮುಖ್ಯವಾದ ಕೇಂದ್ರ ಬಿಂದು. ಇದು ಕೇಂದ್ರ ಬಿಂದು ಅಂದ್ರೆ ಆಗದ್ ಮತ್ತೆ ಇವತ್ತಿನ ತನಕ ದೇವ್ರು ಏನೆಲ್ಲ ಹೊಸ ವಿಷಯ ತೋರ್ಸಲ್ತಾನಲ್ಲ, ನಾ ಕೈ ಎತ್ತಿ ಹೇಳಕ್ ಇಷ್ಟಪಡ್ತೆ, ಕ್ರಿಸ್ತಿಯ ಜೀವನನೇ 2005 ಪ್ರಾರಂಭ ಆಯ್ತು. ಸೂಪರ್. ಅಷ್ಟು ವರ್ಷಗಳ ಕಾಲ ನೀವು ಸೇವೆ ಮಾಡಿ ಅನೇಕ ಹಳ್ಳಿಗಳಲ್ಲಿ ಪ್ರಸಿದ್ಧವಾದ ಹೆಸರು ಗಳಿಸಿ ಅನೇಕ ದೆವ್ವಗಳನ್ನು ಬಿಡುಗಡೆ ಮಾಡಿ ಏನೆಲ್ಲ ಮಾಡಿದಾಗ್ಲೂ ಕೂಡ, ಬಟ್ ಅಲ್ಲಿ ದೇವ್ರು ನಿಮಗೆ 2005 ಮುಟ್ಟಿ ವಿಶೇಷವಾದ ಒಂದು ಪ್ರಕಟಣೆಗಳನ್ನ, ಆ ಹೊಸ ವಿಷಯವನ್ನ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ನೀನ್ ಆಗಿದ್ದೀಯಾ, ಕ್ರಿಸ್ತನಲ್ಲಿರುವ ಆ ನೂತನ ಜೀವನದ ಬಗ್ಗೆ ದೇವರು ನಿಮ್ಗೆ ಪ್ರಕಟಪಡಿಸಿ ಅವತ್ತಿಂದ ಮತ್ತೊಂದು ರೂಪಾಂತರದ ಪ್ರಾರಂಭವಾಯ್ತು. ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗುವನಲ್ಲ, ಆದನು ಅಂತ ಬರುತ್ತೆ. ಅದು ನನಗೆ ಎಚ್ಚರಿಕೆ ಆಯ್ತು. ಹೌದಲ್ಲ, ನಾವು ನೂತನ ಸೃಷ್ಟಿ ಆಗಲೇ ಆಗಿದ್ದೇವೆ, ಆದ್ರೆ ನಾವು ಇನ್ನ ಆಗ್ಬೇಕು, ನಮ್ಮ ಪಾಪ ನಾವು ತೊಳ್ಕೋಬೇಕು, ನಮ್ಮ ಪಾಪ ಅರಿಕೆ ಮಾಡ್ಬೇಕು, ನಾವು ಪಶ್ಚಾತ್ತಾಪ ಪಡ್ಬೇಕು, ನಮ್ದೆಲ್ಲ ಬಿಟ್ಟು ಬಿಡ್ಬೇಕು. ಇದು ಅದೇ ಅನೇಕರು ಪದೇ ಪ್ರಾರ್ಥನೆ ಮಾಡುದು, ಪದೇ ಪಾಪ ಅರಿಕೆ ಮಾಡುದು, ಪದೇ ಇನ್ನೂ ನಾವು ನಡೆದ್ರೆ ನಾವು ಶುದ್ಧಿ ಆಗ್ತೀವಿ, ನಾವು ಪ್ರಾರ್ಥನೆ ಮಾಡಿದ್ರೆ, ನಾವು ಉಪವಾಸ ಮಾಡಿದ್ರೆ, ನಮ್ಮ ಒಂದು ಕಾರ್ಯಗಳಿಂದಲೇ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯ ಅನ್ನುವಂತ
ಆ ವಿಷಯದಲ್ಲಿ ಅನೇಕರು ಓಡ್ತಾ ಇರ್ಬೇಕಾದ್ರೆ ಆ ಕಾಲಘಟ್ಟದಲ್ಲಿ ನಿಮಗೆ ಆ ಒಂದು ವಾಕ್ಯಗಳು ಸಿಕ್ಕಂತ ಪ್ರಕಟಣೆಯಿಂದ ನಿಮಗೊಂದು ಹೊಸ ಒಂದು ಸತ್ಯ ಗೊತ್ತಾಗಿ ಅವತ್ತಿನಿಂದ ಒಂದು ಹೊಸ ಸೇವೆಯ ಪ್ರಾರಂಭವಾಯಿತು. 2005ನೇ ಇಸ್ವಿಯಿಂದ ನಿಜವಾದ ಸತ್ಯ ಸೇವೆ ಅನ್ನೋದು ನನಗೆ ಅರ್ಥ ಆಯ್ತು. ಅಲ್ಲಿಂದ ನಾನು ಬೆಳ್ಕೊತಾ ಬರ್ತಾ ಇದ್ದೆ. ಇವತ್ತಿಗೆ ನನಗೆ ದಿನ 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 ಹೊಸ ಹೊಸ ವಿಷಯಗಳು ಪ್ರಕಟ ಮಾಡ್ಲತ್ತ. ಸೊ 2005ರಲ್ಲಿ ನೀವು ಆ ಬೈಬಲ್ ಕಾಲೇಜಲ್ಲಿ ನೀವು ಆ ವಿಷಯ ಅರ್ಥಕೊಂಡಾಗ ಅವಾಗ ನಿಮ್ಗೆ ಎಷ್ಟಿರ್ಬೋದು ಪಾಸ್ಟರ್ ವಯಸ್ಸು ಅವಾಗ? ನಂದು ಡೇಟ್ ಆಫ್ ಬರ್ತ್ 1954. ನೋಡಿ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟಾಗುತ್ತೆ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ಓದಂತ ಯವನಸ್ಥರು ಎಲ್ಲ ಗುಂಪಿನಲ್ಲಿ ನೀವೇ ಸೀನಿಯರ್? ನಾನ್ ಸೀನಿಯರ್ ಅಂದ್ರೆ ಅವ್ರ ನಮ್ಮ ಮುಂದೆ ಅವ್ರೆಲ್ಲ ಬಚ್ಚೆಗಳು ಅಂದಂಗ. ಅವ್ರು ಒಂದು ರಾತ್ರಿ ಏನ್ ಮಾಡಿದ್ರು ಗೊತ್ತದ, ಒಂದು ವಾರ ಮುಗೀತು. ಒಂದು ವಾರ ಮುಗಿದು 2ನೇ ವಾರ 15 ದಿವಸ ಇರ್ತದ ಟ್ರೈನಿಂಗು. ಒಂದು ವಾರ ಮುಗಿದು 2ನೇ ವಾರ ಕಾಲಿಡ್ಬೇಕಾಗಿತ್ತು. ಅದಕ್ಕೆ ಒಂದು ಮುಂಚೆ ಒಂದು 2 ರಾತ್ರಿ ಮೊದಲೇ ಆ ಹುಡುಗರು ಅವ್ರವ್ರ ಕಚ್ಚೆಡ್ ಅಂತಾನೆ ಬಂದ್ರು. ಏನಂತ ಕಚ್ಚೆಡ್ ಬಂದ್ರು ಅಂದ್ರ, ಕೆಲವು 2 ಪಾರ್ಟಿ ಅದ್ರ. ಒಂದು ಪಾರ್ಟಿ ಇಲ್ಲ ನಾವು ಪಾಪಿಗಳು ಅಂತ ಹೇಳೋರು, ಇನ್ನೊಂದು ಪಾರ್ಟಿ ನಾವು ಪಾಪಿ ಅಲ್ಲ ಅಂತ ಹೇಳೋರು. ಅವ್ರು ವಾದ ಮಾಡ್ಕೊಂಡು ಆ ವಾದ ನ್ಯಾಯ ತಗೊಳಕ ನನ್ನ ಹತ್ರ ಬಂದ್ರು. ಯಾಕಂದ್ರೆ ಹಿರಿಯ ಬೋಧಕರ ಸುಮಾರು ವರ್ಷ ಸೇವೆ ಮಾಡಿದವ್ರ ಇವ್ರು ತೀರ್ಪು ಕೊಡ್ತಾರ ಅಂತ ಹೇಳಿ ನನ್ನ ಹತ್ರ ಬಂದ್ರು. ನನ್ನ ಹತ್ರ ಬಂದಾಗ ನಾನಂದೆ, ಇಲ್ಲ ಇದು ಕೇಳಕ್ ಯಾರು ಹೇಳಿದ್ರಿ ನಿಮ್ಗ? ಇಲ್ಲ ಪಾಸ್ಟರ್, ನೀವು ಹಿರಿಯರಿದ್ರೆ ನೀವು ಹೇಳ್ಬೇಕು ನಮ್ಗ, ನಾವು ಪಾಪಿಗಳ ಏನಲ್ಲ. ನಂದ ನಾವು ಪಾಪಿಗಳೇ. ಇನ್ನ ಆ ಪ್ರಕಟಣೆ ಇನ್ನ ಸಿಕ್ಕಿರ್ಲಿಲ್ಲ ಅವಾಗ. ಇನ್ನ 2 ದಿನಗಳಾದ್ಮೇಲೆ ಪ್ರಕಟಣೆ ಸಿಗತ್ತದ. ಅವಾಗ ನೀವು ಪಾಪಿಗಳೇ ಅಂದಾಗ ಅವ್ರು ಅಂದ್ರೆ, ಏನ್ ಪಾಸ್ಟೆ ನೀವು ಇಷ್ಟು ವಯಸ್ಸಾದವ್ರಿದ್ರಿ, ನೀವು ಬೈಬಲ್ ಓದೋರಿದ್ರಿ, ನೀವೇ ಪಾಪಿಗಳಂತ ಹೇಳಿದ್ಮೇಲೆ ಸೇವೆ ಏನ್ ಮಾಡ್ಬೇಕು, ನಾವೇ ಎಲ್ಲಿರ್ಬೇಕು ಅಂತ. ನಾನು ಇಲ್ಲ ನೀವೆಲ್ಲ ಹುಚ್ಚ ಮುಖರಿ, ಗೊತ್ತಾಗಿಲ್ಲ. ರಾತ್ರಿ 2 ಗಂಟೆ ತರ ಡಿಸ್ಕಸ್ ಮಾಡಿ ಅವ್ರಿಗೆ ಬೈದ್ ಮಂಗಿಸ್ದೆ. ಅದ ಆದ್ಮೇಲೆ 2 ದಿನ ಆದ್ಮೇಲೆ ಪಾಸ್ಟರ್ ಅನಿಲ್ ಅವರು ನನಗ ಸತ್ಯ ಪ್ರಕಟಿಸಿದ. ಆವಾಗ ವಚನ ತೆಗೆದು ತೋರಿಸಿದಾಗ ನನ್ ಬಾಳ್ ಬೇಸರ ಇದ್ದೇವ್ರಿ. ಹೌದಲ್ಲ, ನಾವು ಸತ್ಯ. ಅದಕ್ಕಿಂತ ಮುಂಚೆ ನಾನು ಕೂಡಮಲ್ಲಿ ನಮ್ ದೊಡ್ಡ ಮಗ ಏನಿದ್ದಲ್ಲ, ಆ ದೊಡ್ಡ ಮಗನ ನಾನು ಇದಕ್ಕೆ ಟ್ರೈನಿಂಗ್ ಕಳಿಸಿದೆ. ಟ್ರೈನಿಂಗ್ ಕಳಿಸಿದಾಗ 4 ತಿಂಗಳು ಟ್ರೈನಿಂಗ್ ಇತ್ತು. ಅಲ್ಲಿ ಪಾಸ್ಟರ್ SR ಮನವರು ಆಯ್ತು, ಶ್ಯಾಮ್ ಟೇಲರು, ಇವರೆಲ್ಲ ದೊಡ್ಡ ದೊಡ್ಡ ಸೇವಕರಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀರ 4 ತಿಂಗಳ. ಆ ಟ್ರೈನಿಂಗ್ ಕಳ್ಸಿಕೊಟ್ಟೆ. ಆ ಟ್ರೈನಿಂಗ್ ಹೋಗಿ ಬಂದ್ಮೇಲೆ ನಮ್ಮ ಮಗ ನನಗಂದ, ಪಾಪ ನಾವು ಪಾಪಿಗಳಲ್ಲ, ನಾವು ನೀತಿವಂತರು. ನಂದ ನಿನಗ್ಯಾರ ಕಳ್ಸಿದ್ರು ಆ ಹುಚ್ಚರು ಅಂತಂದೆ. ನೀವು ನಂಬ್ತಿರ್ಲಿ ಗೊತ್ತಿಲ್ಲ. 1 ವರ್ಷ ನನ್ನ ಮಗನ ಜೊತೆ ನಾವ್ ಜಗಳಾಡಿದೆ. ಏನಂತ, ಅವ ನಾವು ಪಾಪಿಗಳ ಅಲ್ಲಮ್ಮವ, ನಾವು ಪಾಪಿಗಳೇ ಅಂತ ಹೇಳವ್ ನಾನು. 1 ವರ್ಷಕ್ಕೆ ತಾಡ್ದೇವ್ ಇಬ್ಬರು. ಸರಿ ಆಗ್ಲಿಲ್ಲ. ಆದ್ರೆ ಯಾವಾಗ 2005ನೇ ಇಸ್ವಿಗೆ ಬಂದಾಗ ಬೈಬಲ್ ಅಲ್ಲಿರುವಂತ ಮರ್ಮ ದೇವ್ರ ನನಗೆ ಎಚ್ಚರಿಕೆ ಮಾಡ. ಸೊ ಅವಾಗ 2005ರಲ್ಲಿ ನೀವು ಬೈಬಲ್ ಕಾಲೇಜಿನಲ್ಲಿ ಹೋಗಿ ಆ ಬೈಬಲ್ ಟ್ರೈನಿಂಗ್ ನಲ್ಲಿ ಆ ಒಂದು ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿ ಎನ್ನುವಂತ ವಿಷಯವನ್ನ ನೀವು ಆ ಪ್ರಕಟಣೆ, ಆ ಸತ್ಯವನ್ನ ನೀವು ತಿಳ್ಕೊಂಡ್ ಬಂದ್ರಿ. ಬಂದ್ಮೇಲೆ ನಿಮ್ದು ಆಗಿನ ಸೇವೆ ಇನ್ನು ಏನಿರ್ಲಿಲ್ಲ. ಸೊ ಅದಾದ್ಮೇಲೆ ನಿಮ್ಮ ಯಾವ ರೀತಿ ಎಲ್ಲ ಡೆವಲಪ್ ಆಯ್ತು ಬಸ್? ಅದಾದ್ಮೇಲೆ ಇನ್ ನಾನು ಸೇವೆ ಸ್ಟಾರ್ಟ್ ಮಾಡ್ಬೇಕು. ನನ್ನ ಸೇವೆ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ನಮ್ಮ ಮಿಸ್ಸಸ್ ನನ್ನ ಮಕ್ಕಳೆಲ್ಲ ಹೇಳ್ತರು, ನೀ ಸೇವೆ ಮಾಡ್ತೀವಿ ಅಂದ್ರೆ ಮಾಡು, ನಾವು ಮೆಥೋಡಿಸ್ಟ್ ಚರ್ಚಿಗೆ ಹೋಗ್ತೀವಿ ಅಂದ್ರು. ನಾನಂದೆ, ಪರವಾಗಿಲ್ಲಪ್ಪ, ನೀವು ಮೆಥೋಡಿಸ್ಟ್ ಚರ್ಚಿಗೆ ಹೋಗ್ರಿ, ದೇವ್ರು ನನಗೆ ಏನ್ ದರ್ಶನ ಕೊಟ್ಟನ, ದೇವ್ರು ನನಗೇನು ಯೋಜನೆ ಕೊಟ್ಟನ, ಆ ಯೋಜನೆ ಒಳಗೆ ನಾನು ನಡೀತೆ ಅಂತ ಹೇಳಿ ಅವ್ರಿಗೆ ಬಿಟ್ಟೆ ನಾನು. ಅವ್ರು ಮೆಥೋಡಿಸ್ಟ್ ಚರ್ಚಿಗೆ ಹೋಗ್ಲಿ ಸ್ಟಾರ್ಟ್ ಮಾಡಿದ್ರು. ನನ್ನಷ್ಟು ನಾ ಬಂದು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸುಮಾರು ಒಂದು 4-5 ತಿಂಗಳ ತನಕ ನನ್ನಷ್ಟು ನಾನು ಒಬ್ಬನೇ ಬರ್ಬೇಕು, ಪ್ರೇಯರ್ ಮಾಡ್ಬೇಕು, ಒಬ್ಬನೇ ಬರ್ಬೇಕು, ಪ್ರೇಯರ್ ಮಾಡ್ಬೇಕು. ಆಮೇಲೆ ಸ್ವಲ್ಪ 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 ಅವ್ರಿಗೆ ಜ್ಞಾನ ಬಂದಂಗೆಲ್ಲ ಒಬ್ರು ತಿರುಗಿ ಬಂದು ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತ ದೇವ್ರು ದೊಡ್ಡ ಕಾರ್ಯ ಮಾಡಿ ಎಲ್ಲರಿಗೂ ಸತ್ಯ ಪ್ರಕಟಣೆ ಕೊಟ್ಟಿದ್ದಾರೆ. ಸೊ ಇವತ್ತು ಇಷ್ಟು ದೊಡ್ಡ ಸಭೆ, ಆಮೇಲೆ ದೊಡ್ಡ ಶಾಲೆ, ಆವತ್ತಿನ ದಿನಮಾನದಲ್ಲಿ ಶಾಲೆ ಕೂಡ ಪ್ರಾರಂಭ ಅವಾಗೆ ಮಾಡಿದ್ರು? ಇಲ್ಲ. ಶಾಲೆ ಯಾವಾಗ ಪ್ರಾರಂಭ ಆಯ್ತು? 2006-07 ಸೊ ನಿಮಗೆ ಸತ್ಯ ಎಲ್ಲ ಗೊತ್ತಾದ ನಂತರನೇ 2007ರಲ್ಲಿ ಶಾಲೆ ಪ್ರಾರಂಭ. ನಾನು ಮೆಥಡಿಸ್ಟ್ ಬಿಟ್ಟು ಬರೋ ಟೈಮ್ನಾಗ ಕೆಲವು ಪಾಸ್ಟರ್ಗಳು ಹೇಳಿದ್ರು, ಅಮ್ಮ ನೀ ಸತ್ಯಕ್ಕ ಬಿಟ್ಟು ನಡೆದಿದಿ, ನೀ ಅನ್ನದ ಮೇಲೆ ಕಾಲ್ ಕೊಟ್ಟು ನಡೆದಿದಿ, ನೀ ವಾಕ್ಯಕ್ಕೆ ಬಿಟ್ಟು ನಡೆದಿದಿ, ನೀ ಮುಂದೆ ಹೋದ್ಮೇಲೆ ನೀ ಬೇಡ್ಕೊಂತೀನಂತ ಪರಿಸ್ಥಿತಿ ನಿನಗೆ ಬರ್ತದ ನೋಡು ಅಂದ್ರೆ ನಾ ಒಂದೇ ಹೇಳಿದೆ, ದೇವ್ರು ನನ್ನ ಜೊತೆನ, ದೇವ್ರು ನನಗೆ ಎಲ್ಲಿ ನಡೆಸೋ ನಾನು ಹೋಗ್ಲಕ್ ರೆಡಿ ಇದ್ದೆ ನಾನು.
ನನಗೆ ಬಿಡ್ರಿ ಅಂತ ಹೇಳಿದೆ ನಾನು. ಹ್ಮ್ ಆದ್ರೆ ಇವತ್ತು ಹೇಳ್ತಾರ ದೇವ್ರ ನಿಮ್ಗೆ ಸಂಕಟನ, ದೇವ್ರ ನಿಮ್ಗೆ ಅನೇಕ ಆಶೀರ್ವಾದ ಮಾಡತಾನ ಅಂತ. ನಾವು ಸ್ಕೂಲ್ ತೆಗಿಬೇಕು ಅನ್ನೋಂಥ ಭಾವನೆ ನನಗಿರ್ಲಿಲ್ಲ, ನಾನು ಚರ್ಚ್ ನಡೆಸಬೇಕು ಅನ್ನೋಂಥ ಭಾವನೆ ನನಗಿರಲಿಲ್ಲ. ನನಗೆ ಒಂದೇ ಒಂದು, ಸತ್ಯ ಕಂಡುಕೊಳ್ಬೇಕು, ಸತ್ಯದಾಗ ಜೀವಿಸ್ಬೇಕು, ಸತ್ಯನ ಸತ್ಯ ಪ್ರಕಟಿಸ್ಬೇಕು. ಸೊ ಇವಾಗ ಈಗ ನಿಮ್ ಜೀವನದಲ್ಲಿ ಮರೆಯಲಾರದಂತ ಒಂದು ಘಟನೆ ಅಂದ್ರೆ ದೊಡ್ಡ ಒಂದು ಭಾಗ್ಯ ಅಂದ್ರೆ ಸತ್ಯ ತಿಳ್ಕೊಂಡಿರೋದೇ ಒಂದು ದೊಡ್ಡ ಇದು 100% ಪಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೆ. ಇವತ್ತು ನಾನು ಹೊರಗೆ ಹಾಕೋದನು ಅದೇ. ನನಗೆ ಸಭೆ ಅವಶ್ಯಕತೆ ಇಲ್ಲ, ಜನ ಅವಶ್ಯಕತೆ ಇಲ್ಲ. ನಂದು ಇನ್ನೊಂದು ವಿಶೇಷ ಏನ್ ಗೊತ್ತದ, ನಾ ಯಾವಾಗ ಸೇವೆದಾಗ ಬಂದಿದೆ, ನಾ ಯಾವಾಗ ಸೇವೆದಾಗ ಬೆಳಿಲತ್ತಿದೆ, ನಂದು ಒಂದೇ ಗೊತ್ತಿಲ್ಲ ದೇವ್ರು ಯಾವ ಉದ್ದೇಶಕ್ಕಾಗಿ ನನಗೆ ಇಟ್ಟನ. ನನಗೆ ಒಂದೇ ಒಂದು ಆಸೆ, ನನ್ನ ಆಸೆ ಒಂದೇ ಒಂದು, ನಾ ಎಲ್ಲರ ಮುಂದೆ ಅದು ಒಂದೇ ಹೇಳಕ್ ಇಷ್ಟಪಡ್ತೆ. ಏನ್ ಗೊತ್ತಾ, ನಮ್ಮ ಬೀದರ್ ಜಿಲ್ಲೆ ಸತ್ಯದಲ್ಲಿ ಜೀವಿಸ್ಬೇಕು, ಸತ್ಯ ಪ್ರಕಟಿಸ್ಬೇಕು. ಅನೇಕರು ಆರಾಧನೆ ಮಾಡತ್ತಾರ, ವಾಕ್ಯ ಓದ್ಲತ್ತಾರ, ಆದ್ರೆ ಸತ್ಯ ಗೊತ್ತಿಲ್ಲ. ನಾ ಈ ಮಾತು ಹೇಳಿದ್ರೆ ನಿಮ್ಗೆ ಬೇಜಾರಾಗ್ಬೋದು, ಆದ್ರೆ ನಾನ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾ ಕಂಡಿದ್ದೆ, ನಾ ಸುಮಾರು ಹಿಂದಕ್ಕೆ 23 ವರ್ಷ 25 ವರ್ಷ ತನ್ನ ಗೊತ್ತಿಲ್ಲದೇನೆ ಜೀವಿಸಿದೆ. ನಾವು ನಡ್ಕೊಂಡ್ ಬಂದ್ ಹಾದಿ ನನಗೆ ಗೊತ್ತು, ಕಷ್ಟ ಏನು ಗೊತ್ತು, ಸಮಸ್ಯೆ ಏನು ಗೊತ್ತು, ವಾಕ್ಯ ಏನು ಗೊತ್ತು. ನಂಬಿಕೆಯಿಂದ ದೇವ್ರು ನಡೆಸ್ತಾನೆ ಇಲ್ಲ ಅಂತಲ್ಲ, ಆದ್ರೆ ಸತ್ಯ ತಿಳಿದು, ಅದಕ್ಕೆ ವಾಕ್ಯ ಹೇಳ್ತದಲ್ಲ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಬಿಡುಗಡೆ ಎಲ್ಲಿ ಆಗ್ಲತ್ತದಂದ್ರ, ಯಾವಾಗ ಸತ್ಯ ಗೊತ್ತಾಗುತ್ತೋ ಅವಾಗ ಬಿಡುಗಡೆ ಅದ. ಸತ್ಯ ಗೊತ್ತಿಲ್ಲ, ಬಿಡುಗಡೆ ಇಲ್ಲ. ಸತ್ಯ ತಿಳ್ಕೊಳೋದು ಅತಿ ಪ್ರಾಮುಖ್ಯವಾದದ್ದು. ಇವಾಗ ಸುಮಾರು ಎಷ್ಟು ಜನ ಇವತ್ತು ನಾವು ನೋಡುವಾಗ ನಾವು ಗೊತ್ತಿದ್ದಂಗೆ ಸಭೆಯಲ್ಲಿ ಅನೇಕ ಜನರು ಇವತ್ತು ಸತ್ಯ ತಿಳ್ಕೊಂಡು ಒಂದು ಆತ್ಮೀಯ ಆರಾಧನೆಯಲ್ಲಿ ಪಾಲುಗಾರರಾಗ್ತಾ ಇದ್ದಾರೆ. ಸೊ ಮುಂದಿನ ಸಂತತಿ ಹೇಗ್ ಬೆಳಿಬೇಕಂತೇಳಿ ನಿಮ್ಮ ಒಂದು ಬಯಕೆ ಪಾಸ್? ನಾನು ಹೇಳಕ್ ಇಷ್ಟಪಡ್ತೇನೆ, ನಿಜಕ್ಕೂ ನನ್ನ ಜಿಲ್ಲೆದ ಮೇಲೆ ನನ್ ಬಹಳ ಕಳಕಳಿ ಇದೆ, ನನ್ನ ಜಿಲ್ಲೆ ಮೇಲೆ ಬಹಳ ಪ್ರೀತಿ ಇದೆ. ನಾನು ಈ ಸಭೆ ಆ ಸಭೆ ಅಂತ ನನ್ನ ಉದ್ದೇಶ ಅಲ್ಲ. ಯಾವುದೇ ಸಭೆ, ಯಾವುದೇ ಡಿನಾಮಿನೇಷನ್, ಯಾವುದೇ ಸೇವೆ ಆಗಿರ್ಲಿ, ಎಲ್ಲಾ ಸಂಸ್ಥೆ, ಎಲ್ಲಾ ಸಭೆಗಳಲ್ಲಿ ಸತ್ಯದ ಜೀವನ ಅರ್ತು ಈ ಮುಂಬರುವಂತ ವರ್ಷಗಳಲ್ಲಿ ಪ್ರತಿಯೊಬ್ಬರು ಸತ್ಯದಲ್ಲಿ ನಿಲ್ಬೇಕನ್ನಂಥದ್ದೇ ನನ್ನ ಉದ್ದೇಶ. ನನಗೆ ಯಾವ ಸಭೆ ಏಟಿಲ್ಲ, ನಾ ಇವತ್ತಿಗೆ ಬಾಯ್ ತೆರೆದು ಹೇಳ್ತೆ, ಈ ಸಭೆ ಕೆಟ್ಟದ್ದು, ಆ ಸಭೆ ನನ್ಗೆ ಬೇಕಾಗಿಲ್ಲ. ಅವ್ರು ಏನ್ ಮಾಡ್ತಾರ ಅವ್ರ ಮೇಲೆ ಅವ್ರು ಇರ್ಲಿ, ಆದ್ರೆ ಯಾವ ಸಭೆದ ಕೂಡ ಸತ್ಯ ಪ್ರಕಟಿಸ್ಲಿ, ಈ ಸಭೆದ ಕೂಡ ಸತ್ಯ ಪ್ರಕಟಿಸ್ಲಿ, ಈ ಸಭೆದ ಕೂಡ ದೇವ್ರ ವಾಕ್ಯ ಪ್ರಕಟಿಸ್ಲಿ ಎಂಬುದೇ ನಮ್ಮ ಉದ್ದೇಶ. ಅಂದ್ರೆ ಸೊ ನಿಮ್ಮ ಒಂದು ಮನಸ್ಸಿನ ಭಾರ ಏನಂದ್ರೆ ಪ್ರತಿಯೊಂದು ಸಭೆಯವರು ಸತ್ಯವೇದದ ಸತ್ಯವನ್ನು ಅರಿತುಕೊಂಡು ಆಮೇಲೆ ಸತ್ಯದಲ್ಲಿ ಜೀವಿಸ್ಬೇಕೆನ್ನುವಂಥದ್ದು ನಿಮ್ಮ ಒಂದು. ಎಸ್ 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 ನನಗೆ ಅದೇ ವಾಕ್ಯ ನನ್ ಬರ್ತದೆ. ಯಾವುದು? ರೋಮಾಯ 5:18-19. ರೋಮ 5:18-19 ಏನ್ ಹೇಳ್ತದ? ರೋಮ 5:18-19. ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂದು ನಿರ್ಣಯ ಹೇಗೆ ಉಂಟಾಯಿತೋ ಹಾಗೆ ಒಂದೇ ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಿ ಜೀವವನ್ನು ಫಲಿಸ್ತದೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದಲ್ಲಿ ಕೃಪೆ ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವನ ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುವುದು. ಆಮೇಲೆ ಒಬ್ಬರ ಮೂಲಕ ಪಾಪ ಹೆಂಗ್ ಬಂತೋ ಅದೇ ಒಬ್ಬರ ಮೂಲಕ ನೀತಿ ಲೋಕದ ಎಲ್ಲಾ ಕುಲದವರಿಗೆ ಪ್ರಸಾರ ಆಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದು ನಾವು ಅಂಗೀಕಾರ ಮಾಡಕ್ಕಿಲ್ಲ. ನಾವಿನ್ನ ಏನಾಗ್ತೀವಿ ಗೊತ್ತದ? ನಾವು ನೀತಿವಂತರಾಗ್ಬೇಕು, ನಾವಿನ್ನ ಶಾಸ್ತ್ರ ಕೈಕೊಂಡಿಡ್ಬೇಕು, ನಾವಿನ್ನ ಹಿಂಗಿರ್ಬೇಕು. ಕ್ರಿಸ್ತ ನಮಗಾಗಿ ನೀತಿ ಸಂಪಾದನೆ ಮಾಡಿ ಆ ನೀತಿದಾಗ ನಮ್ಮ ತಂದು ನಿಲ್ಲಿಸ್ತಾ ಇದ್ದಾನೆ. ಕ್ರಿಸ್ತನ ನೀತಿ. ಯಾವ ನೀತಿ? ಕ್ರಿಸ್ತನ ನೀತಿ. ನನಗೆ ಇನ್ನೊಂದು ವಾಕ್ಯ, ಅದೇ ರೋಮ 10ನೇ ಅಧ್ಯಾಯ 3ನೇ ವಚನ ನೋಡಿದಾಗ ಏನಂತ ಹೇಳ್ತದ? ರೋಮ 10:3.
10ನೇ ಅಧ್ಯಾಯ 2ನೇ ವಚನ 3ನೇ ವಚನ. ಅವರು ದೇವರಿಂದ ದೊರಕುವ ನೀತಿಯನ್ನು ದೇವರಿಂದ ದೊರಕುವ ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇರದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ದೇವರ ನೀತಿಗೆ ಅಧೀನರಾಗಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದ, ಇಸ್ರಾಯೇಲ್ರು ಸ್ವನೀತಿ ಮೇಲೆ ಆಧಾರಗೊಂಡಿದ್ರು. ಇವತ್ತು ನನಗ್ ಬೇಜಾರ ಏನ್ ಗೊತ್ತದ, ಅನೇಕರು ಸ್ವನೀತಿ ಮೇಲೆ ಆಧಾರಗೊಳ್ಬೇಕಲ್ತಾರ, ಆದ್ರೆ ಕ್ರಿಸ್ತನ ನೀತಿ ಅಲ್ಲ ಗೆಳತಾರ. ಸತ್ಯ ಅನ್ನುವಂಥದ್ದು ಯಾವ್ದು ಗೊತ್ತದ, ಕ್ರಿಸ್ತನಿಂದ ಉಂಟಾದ ನೀತಿಯೇ ಸತ್ಯ ನೀತಿ. ನಿಜ ಪಾಶೆ, ತುಂಬಾ ಅದ್ಭುತವಾದ ವಚನ ಪಾಶೆ. ಸೊ ಕೊನೆಯದಾಗಿ ಪಾಶೆ, ಮತ್ತೆ ದೇವರು ನಿಮ್ ಜೀವಿತದಲ್ಲಿ ಮಾಡಿರುವ ಏನಾದ್ರೂ ಸಾಕ್ಷಿ ಅಂದ್ರೆ ಇಲ್ಲಿವರೆಗೂ ಎಲ್ಲ ಹಂಚ್ಕೊಂಡ್ರಿ, ಏನಾದ್ರೂ ಮತ್ತೆ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಾದ್ರು ಹೇಳ್ಬೇಕಾದ್ರೆ ಸುಮಾರಿದೆ. ನಾನು ನನ್ನ ಜೀವನದ ಕಂಡದ್ದು, ನಾ ಈ ಸತ್ಯ ಗೊತ್ತಾದ್ಮೇಲೆ, ನಿಜವಾಗ ಹೇಳ್ತೆ, ಈ ಸತ್ಯ ಗೊತ್ತಾದ್ಮೇಲೆ ದೇವ್ರು ನನ್ನ ಜೀವನದಾಗ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾನೆ. ಬಹಳಷ್ಟು ನೆನೆಸ್ಲಿಕ್ಕಾಗದಂತ ಅಭಿವೃದ್ಧಿ. ಯಾವಾಗ 2005 ನನಗೆ ಸತ್ಯ ಗೊತ್ತಾಯ್ತು, 2005 ನನಗೆ ಸತ್ಯ ಗೊತ್ತಾಯ್ತು. ಸತ್ಯ ಗೊತ್ತಾದ್ಮೇಲೆ ಸುಮಾರು 2-3 ವರ್ಷ ಸೈಲೆಂಟ್ ಆಗಿ ಕೂತೆ. ಅದು ಆದ್ಮೇಲೆ ನಾನು ಸೇವೆ ಪ್ರಾರಂಭ ಮಾಡಿದೆ. ಅದು ಆದ್ಮೇಲೆ ಸೇವೆ ಪ್ರಾರಂಭ ಮಾಡಿದಾಗ 2006-7 ಇಸ್ವಿಯಲ್ಲಿ ನಾನು ಸ್ಕೂಲ್ ತೆಗಿಬೇಕಂತೂ ನಮ್ಮ ತಲೆಗಿರ್ಲಿಲ್ಲ. ದೇವ್ರು ಸ್ಕೂಲ್ ತೆರೆಪ್ಲೇ ಮಾಡದ, ಗೊತ್ತಿಲ್ಲ ಯಾಕ ಅಂತೇಳಿ. ನಾ ಹೇಳ್ತಿಲ್ಲ, ನನ್ನ ಜೀವನದಾಗ ಆದಂತ ಸಾಕ್ಷಿಗಳು ಎಷ್ಟ್ ಹೇಳಿದ್ರು ಕಡಿಮೆ ಅವ. ಈ ಸ್ಕೂಲ್ ತೆಗಿಬೇಕಾದ್ರೂ ದೊಡ್ಡ ಸಾಕ್ಷಿ. ಇದು ಏನೋ ಹಣದಿಂದ ನಡೆದಿಲ್ಲ. ಸ್ಕೂಲ್ ತೆಗಿಬೇಕಾದ್ರೂ ದೊಡ್ಡ ಯೋಜನೆ ಅದು. ನಾವು ಒಂದೊಂದಾಗಿ ಎಣಿಸ್ಬೇಕಾದ್ರೆ ಬಹಳಷ್ಟಿದೆ. ಆದ್ರ ಈಗ ಸುಮ್ಮನೆ ಸ್ವಲ್ಪ ಮಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೆ. ನೀವು ದಿನ ಎಲ್ಲ ಕೇಳಿದ್ರು ಸಾಕ್ಷಿ ಕಡಿಮೆ ಅದ. ಅರ್ಥ ಆಯ್ತಾ? ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ, 1 ಪೈಸಾ ಇಲ್ಲ, ಆದ್ರೆ ಸ್ಕೂಲ್ ಕಂಪ್ಲೀಟ್ ಮಾಡಿದೆ. ಇವರು ಚರ್ಚ್ ಸ್ಟಾರ್ಟ್ ಮಾಡಿದ್ವಿ, ಚರ್ಚ್ ಕಂಪ್ಲೀಟ್ ಆಗ್ಬೇಕು, ಆಸೆನ ದುಡ್ದಿಟ್ಕೊಂಡಿವಿ. ನೆಂಟು ಲೆವೆಲ್ ಬಂತು, ಮ್ಯಾಕ್ ಇಲ್ಲ. ಮುಂದೆ ಡಿಸೆಂಬರ್ ತಿಂಗಳದಾಗ ನೆಂಟು ಲೆವೆಲ್ ಅದ. ಜನವರಿ 20ಕ್ಕೆ ನಾವು ಚರ್ಚ್ ಡೆಡಿಕೇಶನ್ ಮಾಡ್ಬೇಕು. ಒಂದು 15-20 ದಿವಸದಾಗ ಕಂಪ್ಲೀಟ್ ಆಗ್ಬೇಕದು. ದುಡ್ಡಿಲ್ಲ. ಆದ್ರೆ ದೇವರು ಅದಕ್ಕೆ ಹೆಂಗ್ ನಡೆಸಿ ಹೆಂಗ್ ಕಂಪ್ಲೀಟ್ ಮಾಡೋದನ್ನ ಗೊತ್ತಿಲ್ಲ. ಈ ವಿಷಯ ನಾನು ಹೇಳಿಕ್ ಯಾಕೆ ಇಷ್ಟಪಡ್ತೀನಿ ಅಂದ್ರೆ, ಸತ್ಯ ಯಾವಾಗ ಗೊತ್ತಾಗ್ತದೋ, ಸತ್ಯ ನಮ್ಮನ್ನ ಸಂಪೂರ್ಣದ ಕಡೆ ಕೊಂಡೊಯ್ತದೆ. ಸತ್ಯ ಗೊತ್ತಿಲ್ಲ, ನಾವೆಲ್ಲೋ ಎಡಗುತ್ತೀವಿ, ನಾವೆಲ್ಲೋ ಕೊರತೆಯಾಗ ಬೀಳ್ತೀವಿ, ಎಲ್ಲೋ ಸಮಸ್ಯೆದಾಗ ಬೀಳ್ತೀವಿ, ಎಲ್ಲೋ ಎಡಗುತ್ತೀವಿ. ಯಾವಾಗ ಸತ್ಯ ಗೊತ್ತಿರ್ತದ, ಸತ್ಯ ನಮ್ಮನ್ನ ಭದ್ರವಾಗಿ ಹಿಡ್ಕೊಂಡು ಯಾವ ಸ್ಥಾನಕ್ಕೆ ಮುಟ್ಟಬೇಕೋ ಆ ಸ್ಥಾನಕ್ಕೆ ನಮ್ಮನ್ನ ನಡೆಸ್ತದೆ. ಇವತ್ತು ನಾ ಹೇಳಕ್ ಇಷ್ಟಪಡ್ತೇನೆ, ಎಷ್ಟೋ ಜನರು ಇದೇನಾಯ್ತದ ಅಂದರು, ಹಾಗೆ ಆಯ್ತ. ಅನೇಕ ಸಾಕ್ಷಿ ಅಂತ ಹೇಳುವಾಗ 1-2 ದೇವರಿಂದ. ಮತ್ತೆ ಒಂದ್ ಹೇಳಕ್ ಇಷ್ಟಪಡ್ತೆ, ನಮ್ಮನಿಂದ ಆದದ್ದೇನೂನೇ ಇಲ್ಲ. ನಾವು ಕ್ರಿಸ್ತನನ್ನ ಅರಿಯುವುದರ ನಿಮಿತ್ತ, ಕ್ರಿಸ್ತನನ್ನ ತಿಳಿಯುವುದರ ನಿಮಿತ್ತ, ಕ್ರಿಸ್ತನು ನಮಗಾಗಿ ಮಾಡಿಟ್ಟಿರುವಂತದ್ದೆಲ್ಲವನ್ನು. ಅದು ಕೊರಂತೆ ಯಾವುದು, 1 ಕೊರಂತೆ 2ನೇ ಅಧ್ಯಾಯ 9ನೇ ವಚನ ಹೇಳ್ತದಲ್ಲ, ಪ್ರೀತಿಸುವವರ ಹಿತಕ್ಕಾಗಿ ದೇವರು ಸಿದ್ಧ ಮಾಡಿರುವಂತದ್ದೆಲ್ಲವನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದ ಭಾವನೆ ಹೊಳಿಲಿಲ್ಲ. ನಮಗಾದರೂ ಆ ಸತ್ಯ ದೇವರು ಪ್ರಕಟಿಸ್ಲಿಕ್ಕಿದ್ದಾನೆ. ಆತನ ಮೂಲಕ, ಪರಿಶುದ್ಧಾತ್ಮನ ಮೂಲಕ ಅದು ಪ್ರಕಟಿಸ್ಲಿಕ್ಕಿದ್ದಾನೆ. ಈ ಮಾತು ನಾನು ನಂಬುತ್ತೆ, ಮತ್ತೆ ಇದೇ ಸಾಕ್ಷಿ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡುತ್ತೆ. ಯಾರು ಸತ್ಯ ತಿಳ್ಕೊತಾರ 100% ನಾ ಹೇಳ್ತೆ, ಕ್ರಿಸ್ತ ಅವ್ರಿಗೆ ನಡೆಸ್ತಾನ, ಅವ್ರಿಗೆ ಕಾಯ್ತಾನ, ಅವ್ರ ಕೊರತೆಗಳನ್ನ ನೀಗಿಸ್ತಾನ. ಸತ್ಯ ತಿಳಲಿನೇ ಮನುಷ್ಯನ ಬಲದಿಂದಾಗ್ಲಿ, ಮನುಷ್ಯನ ಸಾಮರ್ಥ್ಯದಿಂದಾಗ್ಲಿ ಏನೋ ಮಾಡ್ಲಿಕ್ಕಾಗಲ್ಲ. ತುಂಬಾ ಸಂತೋಷ ಪಾಸ್ಟರ್, ನಮ್ಮ ಜೊತೆಗೆ ಇವತ್ತು ನೀವು ಇದ್ಕೊಂಡು ನೀವು ಹಾದು ಒಂದು ಮಾರ್ಗ, ನಿಮ್ಮ ಜೀವನ ಸಾಕ್ಷಿಯನ್ನು ಕೇಳಲಿಕ್ಕೆ ಇವತ್ತು ಬಹಳ ಸಂತೋಷ ಆಯ್ತು. ದೇವರು ನಿಮ್ಮನ್ನ ಯಾವ ರೀತಿಯಾಗಿ ನಡೆಸಿದ್ರು, ಮತ್ತೆ ನೀವು ಹಾದು ಬಂದ ಮಾರ್ಗ, ನೀವು ಸತ್ಯ ತಿಳ್ಕೊಂಡಿದ್ದು ಮತ್ತೆ ಪ್ರಾರಂಭ ಮಾಡಿದ್ದು, ಇವತ್ತು ನಮ್ಮ ಕಣ್ಣಿಗೆ ಕಾಣಿಸುವ ಹಾಗೆ ಇಷ್ಟು ದೊಡ್ಡ ಸಭೆ, ಮತ್ತೆ ದೊಡ್ಡ ಶಾಲೆ, ಮತ್ತೆ ನಿಮ್ಮ ಮುಖಾಂತರ ಅನೇಕ ಜನಾಂಗಗಳು ಆಶ್ರಯಿಸಲ್ಪಟ್ಟಿರೋದು, ನಾವು ಇದನ್ನೆಲ್ಲ ಕೇಳಿ ಬಹಳ ಸಂತೋಷ ಆಯ್ತು. ನಿಮಗೆ ಮತ್ತೊಂದ್ಸಾರಿ ಕ್ರಿಸ್ತನ ಸಾಕ್ಷಿಗಳೆಂಬ ಈ ಚಾನಲ್ನಲ್ಲಿ ಬಂದು ನೀವು ನಿಮ್ಮ ಸಾಕ್ಷಿಯನ್ನು ಹಂಚ್ಕೊಂಡಿಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಾಂತಕುಮಾರ್ ಪಾಸಾಯನವರ ಸಾಕ್ಷಿ. ನಿಜವಾಗ್ಲೂ ಎಷ್ಟು ಅದ್ಭುತವಾದ ಸಾಕ್ಷಿಯನ್ನು ನಾವು ಕೇಳಿದ್ವಿ.
ನೋಡಿ, ಅವರು ಸುಮಾರು 10 ವರ್ಷ ಗ್ಯಾಪ್ನ ನಂತರ ಅವರು ಪ್ರಾರ್ಥನೆ ಮಾಡಿಕೊಂಡು SLC ಎಕ್ಸಾಮ್ಗೆ ಹೋಗಿದ್ದು, ಅವರಿಗೆ ಏನೂ ಬರೆಯೋಕ್ಕಾಗದಿದ್ದರೂ ಕೂಡ ದೇವರು ಅವರಿಗೆ ಬರೆಯುವುದಕ್ಕೆ ಕೃಪೆ ಕೊಟ್ಟು ಎಲ್ಲ ಜ್ಞಾನ ಕೊಟ್ಟು SLC ಎಕ್ಸಾಮನ್ನು ಪಾಸ್ ಮಾಡಿದ್ದು. ಆಮೇಲೆ ಅವರು SLC ಎಕ್ಸಾಮ್ ಪಾಸ್ ಮಾಡಿ ಬಂದಮೇಲೆ ಅವರು ಸೇವೆಯಲ್ಲಿ ಅವರು ಪಟ್ಟಂಥ ಅನೇಕ ಪ್ರಯಾಸ, ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆನ್ನುವಂಥ ಅವರ ಹೃದಯದ ತವಕ, ಅನೇಕ ವರ್ಷಗಳ ಕಾಲ ಅವರು ಕ್ರಿಸ್ತನಿಗೋಸ್ಕರ ಏನೆಲ್ಲ ಪ್ರಯಾಸಪಟ್ಟು ಸುಮಾರು 160 ಹಳ್ಳಿಗಳನ್ನು ಅವರು ತಿರುಗಿ, ಸೈಕಲ್ನಲ್ಲಿ ತಿರುಗಿ ಮತ್ತು ಕಾಲ್ನಡಿಗೆಯಲ್ಲಿ ಅವರು ತಿರುಗಿ ಹಗಲು ರಾತ್ರಿ ಅನ್ನೋದೇ ಅವರು ಪ್ರಯಾಸಪಟ್ಟು ಸೇವೆ ಮಾಡಿದ್ದು. ನಂತರ ಒಂದು ಸಮಯಕ್ಕೆ ದೇವರ ಚಿತ್ತಾನುಸಾರವಾಗಿ ಅವರು ಆ ಒಂದು ಮೆಥಡಿಸ್ಟ್ ಸಂಸ್ಥೆಯಲ್ಲಿ ಅವರು ವ್ಯಾಲಂಟ್ರಿ ತಗೊಂಡು ಹೊರಗಡೆ ಬಂದಿದ್ದು. ಆ ನಂತರದಲ್ಲಿ ಅವರಿಗೆ ದೇವರು ತನ್ನ ಚಿತ್ತವನ್ನು ಪ್ರಕಟಿಸಿದ್ದು. ಸೊ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಹಿಂಬಾಲಕ ನಿಜವಾಗ್ಲೂ ಯಥಾರ್ಥ ಹೃದಯದಿಂದ ಆತನನ್ನು ಹುಡುಕುವುದಾದರೆ, ಆತನನ್ನು ಹಿಂಬಾಲಿಸುವುದಾದರೆ ನಿಶ್ಚಯವಾಗಿ ದೇವರು ತನ್ನ ಚಿತ್ತವನ್ನು ನಮಗೆ ಪ್ರಕಟಿಸ್ತಾನೆ ಮತ್ತು ಆತನ ಕುರಿತು ಪ್ರಕಟಣೆಯನ್ನು ಆತನ ನಮಗೆ ಕೊಡ್ತಾನೆ. ಪೇತ್ರನ ನಾವು ನೋಡ್ತೇವೆ, ಜನರು ನನ್ನ ಬಗ್ಗೆ ಏನಂತಾರಂತೇಳಿ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ವಿಧವಾದ ಅಭಿಪ್ರಾಯವನ್ನು ಕೊಟ್ಟರು. ಆದರೆ ಪೇತ್ರನಿಗೆ ಆ ಪ್ರಕಟಣೆ ಸಿಕ್ಕಿತ್ತು, ನೀನು ಬರಬೇಕಾದ ಕ್ರಿಸ್ತನೆಂಬುದಾಗಿ. ಹಾಗೆ ಅಯ್ಯನವರು ದೇವರಿಗೋಸ್ಕರ ಒಂದು ತವಕ ಅವರ ಹೃದಯದಲ್ಲಿ ಇದ್ದಿದ್ದರಿಂದ ಅವರು ಅನೇಕ ವರ್ಷಗಳ ಕಾಲ ಎಷ್ಟೆಲ್ಲ ಪ್ರಯಾಸಪಟ್ಟು ಸೇವೆ ಮಾಡಿ ಮತ್ತು ದೇವರು ಅವ್ರ ಸೇವೆಯಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಮಾತ್ರವಲ್ಲದೆ ಅಷ್ಟೇ ಅಲ್ಲ, ದೇವರು ತನ್ನ ಚಿತ್ತವನ್ನು ಪರಿಪೂರ್ಣ ಮಾಡುವುದಕ್ಕಾಗಿ 2005ರಲ್ಲಿ ಆ ಒಂದು ಸತ್ಯ ಪ್ರಕಟಣೆಯನ್ನು ದೇವರು ಅವರಿಗೆ ಕೊಟ್ಟು ಮತ್ತು ಸೇವೆಗೆ ಆರಿಸಿಕೊಂಡು 0 ಲೆವೆಲಲ್ಲಿ ಇದ್ದಂಥ ಅವ್ರನ್ನ ಏನಿಲ್ಲ ಬರಿದಾಗಿ ಅವರು ಬಂದಾಗ ಅವರಿಗೆ ಅಂತೇಳಿ ಯಾವ ಹಣವನ್ನು ಆಸ್ತಿಯನ್ನು ಮಾಡಿಕೊಳ್ಳದಿರುವಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರವರನ್ನ ಒಂದು ಶಾಲೆಯನ್ನು ಪ್ರಾರಂಭ ಮಾಡುವುದಕ್ಕೆ ಹೇಳಿ, ಮತ್ತೊಂದು ಸಭೆಯನ್ನು ಪ್ರಾರಂಭ ಮಾಡುವುದಕ್ಕೆ ಹೇಳಿ ಇವತ್ತು ಇಷ್ಟು ದೊಡ್ಡ ಸಭೆ ಮತ್ತು ಇಷ್ಟು ದೊಡ್ಡ ಶಾಲೆ ಮಾತ್ರವಲ್ಲ, ಇವ್ರ ಮುಖಾಂತರ ಅನೇಕ ಜನಾಂಗಗಳು ಇವತ್ತು ಆಶೀರ್ವಾದ ಹೊಂದಿ ಸಾವಿರಾರು ಜನರಿಗೆ ಅವರೊಂದು ಸ್ಫೂರ್ತಿಯಾಗಿ ಆಶೀರ್ವಾದದಾಯಕವಾಗಿ ಇವತ್ತು ಮಾರ್ಪಟ್ಟಿದ್ದಾರೆ. ಮತ್ತು ಅವ್ರ ಮುಖಾಂತರ ಅವರ ಒಂದು ಆತ್ಮೀಯ ಸಂತತಿ ಮುಖಾಂತರ ಅನೇಕ ಜನಾಂಗಗಳು ಎದ್ದೇಳಲಿಕ್ಕೆ ದೇವರು ಈ ಒಂದು ಸಾಕ್ಷ್ಯನ ಆಶೀರ್ವಾದ ಮಾಡಲಿ. ಕ್ರಿಸ್ತನ ಸಾಕ್ಷಿಗಳೆಂಬ ಈ ಚಾನಲ್ನಲ್ಲಿ ನೀವು ಇಷ್ಟೊತ್ತಿನವರೆಗೂ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯಾಗಿ ಅನೇಕ ಅನುಭವವುಳ್ಳ ಸೇವಕರ ಸಾಕ್ಷಿಗಳನ್ನು ಮತ್ತು ಅನೇಕ ಅದ್ಭುತವಾದ ಸಾಕ್ಷಿಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾವು ಇಷ್ಟಪಡ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಹೊಸ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ಆಮೇಲೆ ಬೇಡವೆಂದು ತಳ್ಳಿ ಬಿಟ್ಟ ಕಲ್ಲು ನಾನು ಆಗಿದ್ದೇನು, ನಿನ್ನ ಕೈಯಲ್ಲಿ ಎತ್ತಿ ಮೂಲೆಗಲ್ಲನಾಗಿಸಿದೆ.